ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ನಾನು ಈ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಬನ್ನಿ ಅದು ಹೇಗೆ ಹಾಕೋದು ಅಂತ ನೋಡೋಣ. ಫ್ರೆಂಡ್ಸ್, ಇದೊಂದು ಸಿಂಪಲ್ ಡಿಸೈನು. ಬಿಗಿನರ್ಸ್ ಕೂಡ ಈ ಡಿಸೈನ್ನ ಬೇಗನೆ ಹಾಕ್ಬೋದು. ಸೊ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ ಸೆಕ್ಯೂರ್ ಆಗಿರಲಿ ಅಂತ 2 ಟೈಮ್ಸು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ದಾರ ಮೇಲೆ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ ಈ ಥರ ರೋಸ್ ಬೀಡ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮಿಷ್ಟ, ನಿಮ್ಗೆ ಯಾವ ಥರ ಬೀಡ್ ಬೇಕೋ ಆ ಥರ ಬೀಡನ್ನ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಇವಾಗ ಈ ಥರ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಈ ಥರ ಸ್ಲ್ಯಾಂಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸೊ ಈ ಥರ ಡಬಲ್ ಕ್ರೋಶೆಟ್ ಆದಮೇಲೆ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಡಬಲ್ ಕ್ರೋಶೆಟ್ ಒಳಗಡೆನೆ ಇವಾಗ ನಾವು ಮತ್ತೆ ಡಬಲ್ ಕ್ರೋಶೆಟ್ನ ಮಾಡ್ಕೊತಾ ಹೋಗಬೇಕು. ಸೊ ನೋಡಿ, ಈ ಥರ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಆ ಡಬಲ್ ಕ್ರೋಶೆಟ್ ಒಳಗಡೆ ಹೋಗಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ 1 2 ದಾರ 1 ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೋಡಿ, ಈ ಥರ ಅದು ಕಂಪ್ಲೀಟ್ ಆಗೋವರೆಗೂ, ಆ ಗ್ಯಾಪ್ ಏನಿದೆಯಲ್ಲ, ಸೊ ಅದು ಕಂಪ್ಲೀಟ್ ಆಗೋವರೆಗೂ ನಾವು ಇದೇ ಥರನೇ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ 12 ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡಿಕೊಂಡು ಆ ಗ್ಯಾಪು ಇರಬಾರ್ದು. ಸೊ ಆ ಥರ ಕಂಪ್ಲೀಟ್ ಆಗೋ ತನಕ ಇದೇ ಥರನೇ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡು ಹೋಗಬೇಕು. ಬಿಗಿನರ್ಸ್ ಕೂಡ ತುಂಬಾ ಬೇಗ ಹಾಕುವಂಥ ಡಿಸೈನ್ ಇದು. ಫ್ರೆಂಡ್ಸ್, ನೀವು ಟ್ರೈ ಮಾಡಿ, ತುಂಬ ಬೇಗ ಹಾಕುವಂಥ ಡಿಸೈನ್ ಇದು. ಅದು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ, ಈ ಥರ ನಾನು ಆ ಗ್ಯಾಪ್ ಏನಿದೆಯಲ್ಲ, ಸೊ ಅದು ಕಂಪ್ಲೀಟ್ ಆಗೋವರೆಗೂ ಈ ಥರ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ನನಗಿಲ್ಲಿ 12 ಡಬಲ್ ಕ್ರೋಶೆಟ್ಟು ಇಡಿಸಿದೆ. ಸೊ ನೀವು ಈ ಥರ ನೋಡಿಕೊಂಡು ಆ ಗ್ಯಾಪ್ ಕಂಪ್ಲೀಟ್ ಆಗೋ ತನಕ ಇದೇ ಥರ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸೊ ಇವಾಗ ನೋಡಿ, ಸ್ಟ್ರೈಟಾಗಿ ಈ ಥರ ನೀಡಲ್ನ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ನಾವು ಲಾಕ್ ಮಾಡ್ಕೊಂಡಿದ್ದೀವಿ. ನೋಡಿ, ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾನು ಅಲ್ಲಿಂದ 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗೆ ಈ ಥರ ನೀಡಲ್ನ ಇಟ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ನಾವು ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸೊ 4 ಚೈನ್ ಹಾಕಿ ಏನಕ್ಕೆ ಲಾಕ್ ಮಾಡ್ತೀವಿ ಅಂದರೆ, ಇಲ್ಲಿ ನನಗೆ ಕುಚ್ಚು ಕಟ್ಟೋದಕ್ಕೆ ನಾನು ಈ 4 ಚೈನ್ ಹಾಕ್ಕೊಂಡು ಈ ಗ್ಯಾಪ್ನ ಬಿಟ್ಕೊಂಡಿದ್ದೀನಿ. ಸೊ ನಿಮಗೆ ಒಂದು ಆರ್ಚ್ ಆದಮೇಲೆ ಕುಚ್ಚು ಬೇಡ ಅಂದರೆ 2-3 ಆರ್ಚ್ ಆದಮೇಲೂ ನೀವು ಕುಚ್ಚಿಗೆ ಜಾಗ ಬಿಟ್ಕೋಬೋದು. ಸೊ ನಾನಲ್ಲಿ ಒಂದು ಆರ್ಚ್ ಆದಮೇಲೆ ಒಂದು ಸಲ ಕುಚ್ಚಿಗೆ ಈ ಥರ 4 ಚೈನ್ ಹಾಕ್ಕೊಂಡು ಜಾಗ ಬಿಟ್ಕೊಂಡಿದ್ದೀನಿ. ಇವಾಗ ಮತ್ತೆ ಅಲ್ಲಿಂದಲೇ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಈ ಥರ ಸ್ಲ್ಯಾಂಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಸ್ಲ್ಯಾಂಟಾಗಿ ನೋಡಿಕೊಂಡು ದಾರ ತಂದು ನೋಡಿ, ಈ ಥರ ಸ್ಲ್ಯಾಂಟಾಗೆ ಹೀಗೆ ಹಿಡ್ಕೊಂಡು ದಾರ ತಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. 2 ದಾರ 1 2 ದಾರ 1 ಮಾಡ್ಕೊಳೋದು. ಸೊ ಅಲ್ಲಿಂದಲೇ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಆ ಡಬಲ್ ಕ್ರೋಶೆಟ್ ಒಳಗಡೆನೆ ನಾವು ಡಬಲ್ ಕ್ರೋಶೆಟ್ನ ಮಾಡ್ತಾ ಹೋಗಬೇಕು. ನಾನು ಫಸ್ಟ್ ಆರ್ಚ್ನ ಹೇಗೆ ಮಾಡ್ಕೊಂಡ್ವೋ ಅದೇ ಥರನೇ ಈ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊತೀನಿ. ನಾನಿಲ್ಲಿ 12 ಸಲ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತಲೂ ತಿಳಿಸಿ. ಬಿಗಿನರ್ಸ್ ಕೂಡ 1 ಅವರ್ ಒಳಗಡೆ ಹಾಕುವಂಥ ಡಿಸೈನ್ ಇದು. ಸಿಂಗಲ್ ಸ್ಟೆಪ್ ಡಿಸೈನು ಫ್ರೆಂಡ್ಸ್, ತುಂಬ ಈಸಿಯಾಗಿ ಹಾಕ್ಬೋದು. ನೋಡಿ, ಇದೇ ಥರ ನಾನಿಲ್ಲೂ 12 ಕಂಬಗಳನ್ನ ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ
ಈಗ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ ಹಾಕ್ಕೊಂಡು ಮತ್ತೆ 4 ಚೈನ್ ಹಾಕಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಈ ಥರ ಜಾಗ ಬಿಟ್ಕೊಡ್ಬೇಕು. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಹೀಗೆ ಲಾಕ್ ಮಾಡ್ಕೊಳೋದು. ಇದೇ ಥರನೇ ಫ್ರೆಂಡ್ಸ್ ಸ್ಯಾರಿ ಪೂರ್ತಿ ಹಾಕೊಂಡು ಹೋಗಬೇಕು. ಸೊ ನೋಡಿ, ಇದೇ ಥರನೇ ಸೀರೆ ಪೂರ್ತಿ ಹಾಕೊಂಡು ಹೋಗಬೇಕು. ನೋಡಿ, ಹೀಗೆ ಒಂದು ಬೀಡನ್ನ ಸೇರಿಸ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಈ ಥರ ಸ್ಲ್ಯಾಂಟಾಗಿ ಹೋಗಿ ನೀಡಲ್ ಹಾಕಿ ದಾರ ತಂದು 2 ದಾರ 1 2 ದಾರ 1 ಮಾಡ್ಕೊಳೋದು. ಡಬಲ್ ಕ್ರೋಶೆಟ್ ಆದಮೇಲೆ 2 ಚೈನ್ ಹಾಕಿ ಮತ್ತು ಆ ಡಬಲ್ ಕ್ರೋಶೆಟ್ ಒಳಗಡೆನೇ ನಾವು ಡಬಲ್ ಕ್ರೋಶೆಟ್ನ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ಸ್ವಲ್ಪ ಫಾಸ್ಟ್ ಆದರೆ ಹೇಳಿ, ಇಲ್ಲ ತುಂಬ ಸ್ಲೋ ಆದ್ರೂ ನನಗೆ ಹೇಳಿ, ಕಮೆಂಟ್ ಮಾಡಿ. ನೋಡಿ, ಇದೇ ಥರನೇ ನಾವು ಡಬಲ್ ಕ್ರೋಶೆಟ್ನ ಹಾಕೊಂಡು ಹೋಗಬೇಕು. ಸೊ ಡಬಲ್ ಕ್ರೋಶೆಟ್ ಅಥವಾ ಕಂಬ ಅಂತಲೂ ಕರೀತಾರೆ. ಸೊ ನಾನಿಲ್ಲಿ 12 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ಆ ಗ್ಯಾಪ್ ಕಂಪ್ಲೀಟ್ ಫಿಲ್ ಆಗೋವರೆಗೂ ಇದೇ ಥರನೇ ಕಂಬಗಳನ್ನ ಹಾಕೊಂಡು ಹೋಗಬೇಕು. ಈ ಥರ ಸ್ಲ್ಯಾಂಟಾಗಿ ಆರ್ಚ್ ಬರುತ್ತೆ. ಸೊ ಚೆನ್ನಾಗೂ ಕಾಣಿಸುತ್ತೆ, ಬೇಗನೆ ಆಗುವಂಥ ಡಿಸೈನ್ ಇದು. ನೋಡಿ ಫ್ರೆಂಡ್ಸ್, ಇದೇ ಥರನೇ ನಾನು ಮತ್ತೆ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡು ಇದೇ ಥರನೇ ಸೀರೆ ಪೂರ್ತಿ ಕಂಪ್ಲೀಟಾಗಿ ಹಾಕ್ಕೊಂಡು ಹೋಗಬೇಕು. ನೋಡಿ, ಇವಾಗ ನಾನು ಪೂರ್ತಿ ಹಾಕಿದ್ದೀನಿ. ಲಾಸ್ಟಲ್ಲಿ ಒಂದು 2-3 ಚೈನು ಎಕ್ಸ್ಟ್ರಾ ಹಾಕ್ಕೊಂಡು ಈ ಥರ ಥ್ರೆಡ್ನ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡು ಈ ಥರ ಎಂಡ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಇದೇ ಥರ ಸಿಂಗಲ್ ಸ್ಟೆಪ್ ಡಿಸೈನ್ ಅಂತ ತುಂಬ ಈಸಿಯಾಗಿ ಬೇಗನೆ ಹಾಕುವಂಥ ಡಿಸೈನ್ ಇದು. ಸೊ ನಾನಲ್ಲಿ 4 ಚೈನ್ ಹಾಕಿ ಜಾಗ ಬಿಟ್ಕೊಂಡಿದ್ದೀವಲ್ಲ, ಸೊ ಅಲ್ಲಿ ನಾನು ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನೋಡಿ, ನಾನು ಕುಚ್ಚು ಕಟ್ ಆಗಿದೆ. ಸೊ ನಾನಿಲ್ಲಿ ಹಂಗೆ ಖಾಲಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಈ ಥರ ಬಾಲ್ ಚೈನ್ನ ಯೂಸ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಗ್ಲೂನ ಈ ಥರ ಹಾಕ್ಕೊಂಡು ನಾನು ಫಸ್ಟ್ಗೆ ಅಳತೆ ನೋಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ನೋಡಿ, ಈ ಥರ ಸ್ಲ್ಯಾಂಟಾಗಿ ನಾವು ಸೂಜಿ ಯೂಸ್ ಮಾಡಿಕೊಂಡು ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ, ನಾನು 90 ಎಳೆ ದಾರ ತೊಗೊಂಡು ಅದು ಡಬಲ್ ಮಾಡಿದಾಗ 180 ಸ್ಟ್ಯಾಂಡ್ಸ್ ಆಗುತ್ತೆ. ಸೊ ಈ ಥರ ಕುಚ್ಚು ಕೊಟ್ಕೊಂಡಿದ್ದೀನಿ. ಇದೇ ಥರ ನಾನು ಬಾಲ್ ಚೈನ್ನ ಇಲ್ಲಿ 2 ಎಳೆಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಫೈನಲಾಗಿ ಈ ಥರ ಕಾಣಿಸ್ತಿದೆ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.